ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸ್ನೇಹಿತರೆ ಇವತ್ತು ನಿಮಗೆ ತಲೆಗೆ ಯಾವುದೇ ತರ ಶೂಟ್ ಹಾಕಕ್ ಹೋಗಲ್ಲ, ಡೈರೆಕ್ಟ್ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ. ಇವತ್ತು ನಮ್ಮ ಹತ್ರ ಒಂದು 3 ಗಾಡಿ ಸೇಲ್ ಇದೆ, ಕೇವಲ 3 ಇದು ಯಾವುದೇ ತರ ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅಲ್ಲ ಅಥವಾ ಯಾವುದೇ ತರ ಪಾರ್ಕ್ ಅಂಡ್ ಸೇಲ್ ಅಲ್ಲ. ಡೈರೆಕ್ಟ್ ಕಸ್ಟಮರ್ ಇಂದ ನನಗೆ ಕಾಲ್ ಮಾಡಿದ್ರು, ಸರ್ ಬನ್ನಿ ಒಂದು 3 ಗಾಡಿ ಇದೆ, ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಮಾಡೋಣ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಇವತ್ತು ಡೈರೆಕ್ಟ್ ಆಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ನಿಮಗೆ 3 ಗಾಡಿದೂ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ತಡ ಮಾಡ್ದಂಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ 3 ಗಾಡಿದು ಮಾಹಿತಿನ ತಿಳ್ಕೊಳ್ಳೋಣ. ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೆ ಈ ಗಾಡಿ ಏನಾದ್ರು ಬೇಕು ಅಂತಂದ್ರೆ ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಇವ್ರಿಗೆ ಕಾಲ್ ಮಾಡಿ ಅಂತ ಹೇಳ್ತಾ ಬನ್ನಿ ಫಾಸ್ಟ್ ಆಗಿ ಕ್ವಿಕ್ ಆಗಿ ಡೀಟೇಲ್ಸ್ ನ ತಿಳ್ಕೊಂಬಿಡೋಣ. ಈ ಗಾಡಿಗಳು ಇರ್ತಕ್ಕಂಥ ಲೊಕೇಶನ್ ಬಂದ್ಬಿಟ್ಟು ಬೆಂಗಳೂರು ಹೆಬ್ಬಾಳದ ಹತ್ರ ಆರ್ ಟಿ ನಗರ್ ಬರುತ್ತೆ. ಸ್ನೇಹಿತರೆ ನಿಮ್ಗೇನಾದರೂ ಈ ಗಾಡಿಗಳು ಬೇಕು ಅಂತಂದರೆ ಅಲ್ಲೇ ನಿಯರೆಸ್ಟ್ ಆರ್ ಟಿ ನಗರದ ಹತ್ರ ಯಾರಾದರೂ ಇದ್ದರೆ ಇವ್ರಿಗೆ ಕಾಲ್ ಮಾಡಿ. ಸ್ನೇಹಿತರೆ ನಮಗೆ ಮೊದಲನೇ ಲಿಸ್ಟ್ ಅಲ್ಲಿ ಒಂದು ಕಿಯಾ ಗಾಡಿ ಸಿಗ್ತಾ ಇದೆ. ಸೊ ಕಿಯಾದ್ರಲ್ಲಿ ಯಾವ ಸರ್ ಇದು ವೇರಿಯಂಟ್? ಇದು HTE D ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಹೌದು. ಓಕೆ ಸರ್, ಗಾಡಿ ಮಾಡಲ್ ಯಾವುದು ಸರ್? 2021 ಸರ್. ಓನರ್ ಎಷ್ಟಾಗಿದೆ? ಸಿಂಗಲ್ ಓನರ್ ಸರ್. ಓಕೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿದು? ಅಪ್ ಟು ಡೇಟ್ ಎಲ್ಲ ರನ್ನಿಂಗ್ ಇದೆ, ಸ್ಟೆಪ್ನಿನೂ ಯೂಸ್ ಆಗಿಲ್ಲ. ಇಂಟೀರಿಯರ್ ಫೀಚರ್ ಏನೇನು ಬರುತ್ತೆ ಸರ್ ಇದರಲ್ಲಿ? AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಡಿಫಾಗರ್, ಓಕೆ, ಫ್ರಂಟ್ ಡಿಫಾಗರ್, ಸೆನ್ಸರ್ಸ್ ಎಲ್ಲ ಬಂದ್ಬಿಡುತ್ತೆ. ಓಕೆ, ಕ್ರೂಸ್ ಕಂಟ್ರೋಲ್ ಬಂದ್ಬಿಡುತ್ತೆ ಸರ್. ಓಕೆ, ಏರ್ ಬ್ಯಾಗ್ ಇದೆ ಸರ್ ಗಾಡಿಗೆ? ಏರ್ ಬ್ಯಾಗ್ ಇದೆ ಸರ್. ಓಕೆ, ಕ್ಯಾಮ್ರಾಗಳು ಇದೆಯಾ ಸರ್? ಕ್ಯಾಮ್ರಾ ಇಲ್ಲ ಸರ್. ಓಕೆ, ಡೀಸೆಲ್ ವೇರಿಯಂಟಾ? ಡೀಸೆಲ್ ವೇರಿಯಂಟ್. ಸರ್ ಗಾಡಿ ಎಷ್ಟು ರನ್ ಆಗಿದೆ? 65,000 ಚೇಂಜ್ ರನ್ ಆಗಿದೆ ಸರ್. 65,000 ಕಿಲೋಮೀಟರ್. ಹೌದು. ಓಕೆ ಸರ್, ಏನು ಕೋಟ್ ಮಾಡ್ತಿದ್ದೀವಿ ಪ್ರೈಸ್? ಕೋಟಿಂಗ್ ಬಂದ್ಬಿಟ್ಟು 1050 ಕೋಟ್ ಮಾಡ್ತಿದ್ದೀವಿ ಸರ್. ಫೈನಲ್ ಟು ಫೈನಲ್ 10 lakh ತನಕ ಬಿಟ್ಬಿಡ್ತೀವಿ. 10 ಲಕ್ಷ ಬಂದ್ರೆ ಬಿಡ್ತೀವಿ. 10 ಲಕ್ಷ ಬಂದ್ರೆ ಬಿಟ್ಬಿಡ್ತೀವಿ. 4 ಹೊಸ ಟೈರ್ಸ್ ಇದೆ ಸರ್. MRF 4 ಹೊಸ ಟೈರ್ಸ್ ಹಾಕಿ. ಓಕೆ ಸರ್, ಆಯ್ತು. ಸ್ನೇಹಿತರೆ ಹಾಗೆ ನಮಗೆ ಮತ್ತೊಂದು i10 ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಸರ್. ಇದು 2012 ಮಾಡಲ್, ಸಿಂಗಲ್ ಓನರ್ ಗಾಡಿ. ಓಕೆ, 54,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ. ಟೈರ್ಸ್ ಕಂಡೀಷನ್ ಬಂದ್ಬಿಟ್ಟು ಒಂದು 50% ಇದೆ ಸರ್ ಟೈರ್ ಕಂಡೀಷನ್ಸ್. ಓಕೆ, ಆಟೋಮೆಟಿಕ್ ಮ್ಯಾನ್ಯುಯಲ್? ಇದು ಮ್ಯಾನುವಲ್ ಸರ್. 1.2 ಲೀಟರ್ ಕಪ್ಪ ಇಂಜಿನ್ ಇದು. ಕಪ್ಪ ಇಂಜಿನ್? ಹೌದು. ಓಕೆ, ಇಂಟೀರಿಯರ್ ಫೀಚರ್ ಏನೇನು ಬರುತ್ತೆ ಸರ್ ಇದಕ್ಕೆ? ಇಂಟೀರಿಯರ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, AC, ಆಲ್ಮೋಸ್ಟ್ ಎಲ್ಲ ಫೀಚರ್ ಬರುತ್ತೆ ಇದೆ. ಹೌದು. ಓಕೆ ಸರ್, ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಅಂದ್ರೆ ಗಾಡಿ? ಸರ್ ಇದು 54,000 ರನ್ ಆಗಿದೆ ಸರ್. ಓನರ್ ಸರ್? ಇದು ಸಿಂಗಲ್ ಓನರ್. ಏನ್ ಕೋಟ್ ಮಾಡ್ತಿದ್ದೀವಿ ಪ್ರೈಸ್? ಸರ್ ಇದು ಕೋಟಿಂಗ್ ಬಂದ್ಬಿಟ್ಟು 2,50,000 ಕೋಟ್ ಮಾಡ್ತಿದ್ದೀವಿ. ಫೈನಲ್ ಟು ಫೈನಲ್ ಫುಲ್ ಕ್ಯಾಶ್ ಕೊಟ್ರೆ 2 lakh ತನಕ ಫೈನಲ್ ಆಗುತ್ತೆ. ಓಕೆ, ಕೋಟಿಂಗ್ ಪ್ರೈಸ್ 250. ಅದರಲ್ಲಿ ಯಾರನ್ನ ತಗೊಳ್ಳೋರು ಬಂದ್ರೆ ಇನ್ನ ಕಡಿಮೆ ಆಗುತ್ತೆ. ಓಕೆ, 2 ಲಕ್ಷದವರೆಗೂ ಫೈನಲ್ ಆಗುತ್ತೆ. ಓಕೆ, ಸ್ಮಾಲ್ ಬಜೆಟ್ ಅಲ್ಲಿ ಈ ಗಾಡಿ ಸಿಗುತ್ತೆ. ಯಾರನ್ನ ಲರ್ನಿಂಗ್ ಪರ್ಪಸ್ ಅಂದ್ರೆ ಈಗ ತಾನೇ ಗಾಡಿ ಓಡಿಸ್ತಾ ಇದ್ದೀನಿ, ನಮಗೆ ಸ್ವಲ್ಪ ಭಯ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಭಯ ಆಗುತ್ತೆ ಅನ್ನೋದಾದ್ರೆ ಈ ಗಾಡಿನ ತಗೊಂಡು ಚೀಪ್ ಅಂಡ್ ಬೆಸ್ಟ್ ರೇಟ್ ಅಲ್ಲಿ ಗಾಡಿ ಸಿಗ್ತಾ ಇದೆ ನಿಮಗೆ. ಕಲಿಯೋದಕ್ಕೆ ಆಗ್ಲಿ ಅಥವಾ ಫ್ಯಾಮಿಲಿ ಪರ್ಪಸ್ಗೆ ಆಗ್ಲಿ ಯೂಸ್ ಮಾಡ್ಕೋಬಹುದು ಈ ಗಾಡಿನ. Hyundai i10. ಸ್ನೇಹಿತರೆ ಹಾಗೆ ನಮಗೆ ಮತ್ತೊಂದು Hyundai i10 ಸಿಗ್ತಾ ಇದೆ ಸರ್. ಇದು ಡೀಟೇಲ್ಸ್ ಕೊಡಿ ಸರ್. ಹಂಗೆ ಸರ್ ಇದು 2011 ಡಿಸೆಂಬರ್ ಮ್ಯಾನುಫ್ಯಾಕ್ಚರ್. ಓಕೆ, ಹಂಗೆ 2012 ರಿಜಿಸ್ಟ್ರೇಷನ್ ಜನವರಿ. ಇದು ಸೆಕೆಂಡ್ ಓನರ್ ಸರ್ ವೆಹಿಕಲ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಓಕೆ, ಇದು 73,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಓಕೆ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿ? ಎಲ್ಲ ಅಪ್ ಟು ಡೇಟ್ ಇದೆ ಸರ್. FC ಅಪ್ ಟು 2027 ತನಕ ಇದೆ. ಜನವರಿ 2027 ತನಕ FC. ಓಕೆ ಸರ್, ಇಂಟೀರಿಯರ್ ಫೀಚರ್ ಏನೇನು ಬರುತ್ತೆ? ಇಂಟೀರಿಯರ್ ಪವರ್ ಸ್ಟೀರಿಂಗ್ ಬರುತ್ತೆ, ಪವರ್ ವಿಂಡೋಸ್ ಬರುತ್ತೆ, ಆಮೇಲೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಬೇಸಿಕ್. ಓಕೆ, ಇದು ಕೂಡ ಒಂದು ಲೋ ಬಜೆಟ್ ಅಲ್ಲಿ ಆಗುತ್ತೆ ಸರ್? ಸರ್ ಇದು ಲೋ ಬಜೆಟ್ ಸರ್. ಇದು ಏನ್ ಕೋಟ್ ಮಾಡ್ತೀವಿ ಸರ್? 2 ವೀಲರ್ ಪ್ರೈಸ್ ಅಲ್ಲಿ ಕೋಟ್ ಮಾಡ್ತಿದ್ದೀವಿ ಸರ್. ಎಷ್ಟು ಸರ್ ಪ್ರೈಸ್? ಸರ್ ಇದು ಫೈನಲ್ ಟು ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ಬಿಟ್ರೆ 185 ಗೆ ಬಿಟ್ಬಿಡ್ತೀವಿ ಸರ್. 1,85,000 ಫೈನಲ್ ಆಗ್ಬಿಡುತ್ತೆ. ಸ್ನೇಹಿತರೆ ನೋಡಿ, ಇದು ಕೂಡ ಒಂದು ಲೋ ಬಜೆಟ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ. ಟೋಟಲ್ ಇವತ್ತಿನ ವಿಡಿಯೋದಲ್ಲಿ ನಾನು 3 ಗಾಡಿನ ನಿಮ್ಗೆ ತೋರಿಸಿದ್ದೀನಿ. 2 i10, ಹಾಗೆ ಕಿಯಾದ್ರಲ್ಲಿ ಯಾವ ಸರ್ ಅದೊಂದು ಸೆಲ್ಟಾಸ್. ಕಿಯಾದ್ರಲ್ಲಿ ಸೆಲ್ಟಾಸ್ ಅಂತ. ಸ್ನೇಹಿತರೆ 2 i10 ಹಾಗೆ ಕಿಯಾ ಸೆಲ್ಟಾಸ್ ಅಂತ 3 ಗಾಡಿ ತೋರಿಸಿದ್ದೀನಿ. ಸೊ ಇದು ಯಾವುದೇ ಡೀಲರ್ ಇಲ್ಲ ಅಥವಾ ಯಾವುದೇ ಪಾರ್ಕ್ ಅಂಡ್ ಸೇಲ್ ಇಲ್ಲ, ಡೈರೆಕ್ಟ್ ಕಸ್ಟಮರ್ ಟು ಬೈಯರ್ ವರ್ಗು, ಅಂದ್ರೆ ನಿಮ್ಮವರೆಗೂ ಸೆಂಟ್ರಲ್ ಯಾವುದೇ ಕಮಿಷನ್ ಇರೋದಿಲ್ಲ, ಬ್ರೋಕರೇಜ್ ಇರೋದಿಲ್ಲ. ಈಗ ನಾನು ವಿಡಿಯೋದಲ್ಲಿ ಏನ್ ರೇಟ್ ಇರ್ತೀನೋ ಇದರಲ್ಲಿ ಇದೇ ಫೈನಲ್ ಅಲ್ಲ, ಸ್ವಲ್ಪ ಲೈಟ್ ಆಗಿ ನೆಗೆಷಿಬಲ್ ಆಗುತ್ತೆ. ಸೊ ನೀವು ಕಾಲ್ ಮಾಡೋದ್ರ ಮುಖಾಂತರ ಅವ್ರಿಗೆ ಡೀಟೇಲ್ಸ್ ತಿಳ್ಕೊಬಹುದು. ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೀವೇ ಯಾರಾದ್ರೂ ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ನಾನು ವಿಡಿಯೋದಲ್ಲಿ ನಂಬರ್ ಕೊಟ್ಟಿರ್ತೀನಿ, ಇವ್ರ ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನೀವು ಈ ಗಾಡಿನ ತಗೋಬಹುದು.